Hello dear student, good morning everyone. Welcome to regular English class. ಇಂದು ನಾವು ಏನಪ್ಪ ಅಂತಂದರೆ ಡೇ 9 ಕ್ಲಾಸನ್ನ ತೆಗೆದುಕೊಳ್ತಾ ಇದ್ದೀವಿ. ಏನಂದರೆ ಇವತ್ತು ಪಾಸ್ಟ್ ಟೆನ್ಸ್ ಟು ಬಿ ವರ್ಬನ್ನು ಲಾಸ್ಟ್ ಕ್ಲಾಸನ್ನು ನೋಡ್ತಾ ಇದ್ದೀವಿ. ಪಾಸ್ಟ್ ಟೆನ್ಸ್ ಟು ಬಿ ವರ್ಬಿಂದು ಅಂದರೆ ನೆಗೆಟಿವ್ ಕ್ವೆಶನ್ಸ್. ಪಾಸ್ಟ್ ಟೆನ್ಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನೆಗೆಟಿವ್ ಕ್ವೆಶನ್ಸ್ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ಪಾಸ್ಟ್ ಟೆನ್ಸಲ್ಲಿ ಈಗಾಗಲೇ ನೆಗೆಟಿವ್ ಕ್ವೆಶನ್, ಪಾಸಿಟಿವ್ ಕ್ವೆಶನ್ಸನ್ನು ನಾವು ಏನು ಮಾಡಿದ್ದೀವಿ, ನೋಡಿದ್ದೀವಿ. ಅದೇ ರೀತಿಯಾಗಿ ನಾವು ನೆಗೆಟಿವ್ ಕ್ವೆಶನ್ಸನ್ನು ನಾವು ಏನು ಮಾಡ್ತಾ ಇದ್ದೀವಿ, ಇಂದು ನೋಡ್ತಾ ಇದ್ದೀವಿ. ಈ ನೆಗೆಟಿವ್ ಕ್ವೆಶನ್ಗೆ ಏನಂದರೆ ನಾವು ವಾಸ್, ವೇರ್, ಸಬ್ಜೆಕ್ಟ್, ನಾಟ್, ಅಬ್ಜೆಕ್ಟ್ ಈ ಒಂದು ರೀತಿಯ ಒಂದು ಫಾರ್ಮುಲಾನ ಬಳಸಿ ನಾವು ಮಾತನಾಡ್ತೀವಿ. ಏನಪ್ಪ ಅಂತಂದರೆ ವಾಸ್, ವೇರ್ ಪ್ಲಸ್ ಸಬ್ಜೆಕ್ಟ್ ವಿತ್ ಪ್ಲಸ್ ನಾಟ್ ಪ್ಲಸ್ ಆಬ್ಜೆಕ್ಟ್ ಈ ರೀತಿಯ ಒಂದು ಫಾರ್ಮುಲಾ ಬಳಸಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಈ ಒಂದು ಸೆಂಟೆನ್ಸನ್ನು ಮಾತನಾಡ್ತೀವಿ. ಅದೇ ರೀತಿಯಲ್ಲಿ ಬರಿತೀವಿ ಕೂಡ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವಾಸ್ ನಾಟ್. ಅದೇ ರೀತಿಯಲ್ಲಿ ವಾಸ್ ನಾಟನ್ನು ಇನ್ನೂ ಒಂದು ರೀತಿಯಲ್ಲಿ ಬಳಸಬಹುದು. ಯಾವ ರೀತಿ ಅಂದರೆ ವಾಸಂಟ್ ರೀತಿಯಲ್ಲಿ ನಾವೇನು ಮಾಡ್ಬೋದು, ಬಳಸೋದು. ವಾಸ್ ನಾಟ್ ಆದರೂ ಅನ್ಬೋದು, ವಾಸಂಟ್ ಅಂತ ಅನ್ನಬಹುದು. ಅದೇ ರೀತಿಯಲ್ಲಿ ವೇರ್ ಅನ್ನೋದು ವೇರ್ ನಾಟ್ ಅಂತ ಅನ್ನಬಹುದು. ಅದೇ ರೀತಿಯಲ್ಲಿ ವೇರೆಂಟ್ ಅಂತ ಅನ್ನಬಹುದು. ವೇರೆಂಟ್ ಈ ರೀತಿಯಲ್ಲಿ ನಾವು ಏನು ಮಾಡೋದು, ಎರಡೂ ರೀತಿಯಲ್ಲಿ ಬಳಸಬಹುದು. ಯಾವ ಬೇಕಾದ ರೀತಿಯಲ್ಲಿ ಬಳಸಿದ್ರು ಏನಾಗೋದಿಲ್ಲ, ಈ ಒಂದು ಸೆಂಟೆನ್ಸನ್ನು ತಪ್ಪಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಈಗ ವಾಸ್ ಈ ನಾಟ್ ದೇರ್ ಅಂದರೆ ಅಲ್ಲಿ. ವಾಸ್ ಈ ನಾಟ್ ದೇರ್ ಅವನು ಅಲ್ಲಿ ಇರಲಿಲ್ವಾ. ವಾಸ್ ಈ ನಾಟ್ ದೇರ್ ಅವನು ಅಲ್ಲಿ ಇರಲಿಲ್ವಾ. ಆದರೆ ಇದೇ ಸೆಂಟೆನ್ಸನ್ನು ನಾನು ವಾಸಂಟ್ ಹೀ ದೇರ್ ಅಂತ ಇರ್ತೀನಿ. ವಾಸಂಟ್ ಅಂದರೆ ವಾಸ್ ನಾಟ್ ಅನ್ನು ಬಳಸಬಹುದು ಅಥವಾ ವಾಸಂಟನ್ನು ಬಳಸಬಹುದು. ವಾಸಂಟ್ ಅಂತ ಬಳಸಿದಾಗ ಹೀ ಪಕ್ಕ ನಾಟ್ ಬರೋದಿಲ್ಲ. ವಾಸ್ ನಾಟ್ ಬಳಸಿದಾಗ ಹೀ ಪಕ್ಕ ನಾಟನ್ನು ಹಚ್ಚಬೇಕಾಗತ್ತೆ. ಡೈರೆಕ್ಟ್ ನಾವು ಇಲ್ಲಿ ವಾಸಂಟ್ ಅಂತ ಯೂಸ್ ಮಾಡಿದ್ದೀವಿ. ಯಾವುದೇ ರೀತಿಯಲ್ಲಿ ಹೀ ಪಕ್ಕ ನಾಟನ್ನು ಹಚ್ಚೋದಿಲ್ಲ. ಇಲ್ಲಿ ನಾವು ಈಗಾಗಲೇ ನಾಟನ್ನು ಟೀಯನ್ನು ಸೇರಿಸಿಬಿಟ್ಟಿದ್ದೀವಿ. ಆದ ಕಾರಣ ಇಲ್ಲಿ ನಾಟ್ ಹಚ್ಚೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಾಗಿ ನಾವು ಏನು ಮಾಡಬಹುದು, ಇಂಗ್ಲೀಷ್ನಲ್ಲಿ ವಾಕ್ಯಗಳನ್ನು ಬಳಸಿಕೊಂಡು ಮಾತನಾಡಬಹುದು. ಫಾರ್ ಎಕ್ಸಾಂಪಲ್ ಈಗಾಗಲೇ ಬಳಸಿದ್ದೀವಿ ನಾವು. ವಾಸ್ ಹಿ ನಾಟ್ ದೇರ್ ಅವನು ಅಲ್ಲಿ ಇರಲಿಲ್ವಾ. ಅದೇ ರೀತಿಯಲ್ಲಿ ವಾಸಂಟ್ ಹೀ ದೇರ್ ಅವನು ಅಲ್ಲಿ ಇರಲಿಲ್ವಾ. ಎರಡೂ ರೀತಿಯ ಒಂದೇ ವಾಕ್ಯಗಳಾಗಿವೆ. ಈ ರೀತಿಯಲ್ಲಿ ನಾವು ಏನು ಮಾಡ್ಬೋದು, ವೇರನ್ನು ಸೇರಿಸಿ ಸಹಿತ ನಾವೇನು ಮಾಡ್ಬೋದು, ಬಳಸಬಹುದು. ವೇರ್ ನಾಟ್ ಅನ್ನೋದು ಹಚ್ಚಬಹುದು ಅಥವಾ ವೇರಂಟ್ ಅನ್ನೋದು ಹಚ್ಚಬಹುದು. ಈ ರೀತಿಯಲ್ಲಿ ನಾವೇನು ಮಾಡ್ಬೋದು, ಇಂಗ್ಲೀಷನ್ನು ಮಾತನಾಡಬಹುದು. ಕೆಲವು ಸೆಂಟೆನ್ಸ್ಗಳನ್ನು ನಾವು ನೋಡೋದಾದರೆ ರಾಮ ವಾಸ್ ನಾಟ್ ಇನ್ ದುಬೈ ಅಂತ ಇದು ಒಂದು ರಾಮ ವಾಸ್ ನಾಟ್ ಇನ್ ದುಬೈ ಅನ್ನೋದು ಏನಾಗುತ್ತೆ, ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ. ಈಗ ನಾವು ನೋಡ್ತಾ ಇರೋದೇನು, ನೆಗೆಟಿವ್ ಕ್ವೆಶನ್ಸ್. ಹೌದಾ, ನೆಗೆಟಿವ್ ಕ್ವೆಶನ್ಸನ್ನು ನೋಡ್ತಾ ಇದ್ದೀವಿ. ಈ ನೆಗೆಟಿವ್ ಕ್ವೆಶನ್ಸನ್ನು ನಾವು ಇಲ್ಲಿ ಬಳದ್ದೀವಿ. ವಾಸ್ ರಾಮ ನಾಟ್ ಇನ್ ದುಬೈ. ರಾಮ ದುಬೈಯಲ್ಲಿ ಇರಲಿಲ್ವಾ. ವೆರಿ ನಾಟ್ ಇನ್ ಆಫೀಸ್ ಎಸ್ಟರ್ಡೇ ಅಂದರೆ ನೀನು ನಿನ್ನೆ ಆಫೀಸಲ್ಲಿ ಇರಲಿಲ್ವಾ. ವೆರ್ ಪೇರೆಂಟ್ಸ್ ನಾಟ್ ಎಟ್ ಹೋಮ್ ಎಸ್ಟರ್ಡೇ. ಪೋಷಕರು ಮನೆಯಲ್ಲಿ ಇರಲಿಲ್ವಾ. ವೆರ್ ಫ್ರೆಂಡ್ಸ್ ನಾಟ್ ಮೈ ಪಾರ್ಟಿ. ಸ್ನೇಹಿತರು ನನ್ನ ಪಾರ್ಟಿಯಲ್ಲಿ ಇರಲಿಲ್ವಾ. ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ನಾವು ನೆಗೆಟಿವ್ ಕ್ವೆಶನ್ಸ್ ಮಾಡುವಾಗ, ಪಾಸ್ಟ್ ಟೆನ್ಸಲ್ಲಿ ನೆಗೆಟಿವ್ ಕ್ವೆಶನ್ಸ್ ಮಾಡುವಾಗ ಈ ಒಂದು ಲಾಸ್ಟಲ್ಲಿ ನಾವು ಇರಲಿಲ್ವಾ ಎಲ್ಲ ರೀತಿಯ ಸೆಂಟೆನ್ಸ್ಗಳು ನಾವೇನು ಮಾಡ್ತೀವಿ, ಹಿ ಶಿ ಇಟ್ಗಳಿಗೂ ಏನು ಮಾಡ್ತೀವಿ, ಒಂದೇ ರೀತಿಯ ಒಂದು ಇದು ಏನು ಮಾಡ್ತೀವಿ, ಬಳಸ್ತಾ ಇರ್ತೀವಿ. ಯಾವುದೇ ರೀತಿಯಲ್ಲಿ ಆ ಇರ್ಬೋದು, ಇವು ಇರ್ಬೋದು, ವಿ ಇರ್ಬೋದು, ದೇ ಇರ್ಬೋದು, ಹಿ ಇರ್ಬೋದು, ಸಿ ಇರ್ಬೋದು, ಇಟ್ ಇರ್ಬೋದು. ಇವೆಲ್ಲಗಳಿಗೆ ನಾವು ಏನು ಮಾಡ್ತೀವಿ ಅಂದರೆ ಇರಲಿಲ್ವಾ ಅನ್ನೋದನ್ನೇ ಬಳಸ್ತಾ ಇದ್ದೀವಿ. ಈಗ ರಾಮ ಇಲ್ಲಿ ನಾವು ಈ ಯುದ್ಧದಲ್ಲಿ ಏನು ಮಾಡ್ತಾ ಇದ್ದೀವಿ, ರಾಮ ಬಳಸಿ ಮಾತನಾಡ್ತೀವಿ. ಫಾರ್ ಎಕ್ಸಾಂಪಲ್ ಶಿ ಇದ್ದಲ್ಲಿ ರಾಮ ಬಳಸಿ ಮಾತನಾಡ್ತೀವಿ. ಹೌದಾ, ಅದ್ರ ಶಿ ಇದ್ದಲ್ಲಿ ರಾಣಿ ಬಳಸಿ ಮಾತನಾಡ್ತೀವಿ. ಇವೆಲ್ಲಗಳಿಗೆ ನಾವು ಏನು ಮಾಡ್ಬೋದು, ಇರಲಿಲ್ವಾ ಅಂತ ಬಳಸಿ ಮಾತನಾಡಬಹುದು.
ಇರಲಿಲ್ವಾ ಅಂತ ನಾವು ಏನು ಮಾಡ್ಬೋದು, ನೆಗೆಟಿವ್ ಕ್ವಶನ್ಸಲ್ಲಿ ನಾವು ಏನು ಮಾಡ್ಬೋದು, ಪ್ರಶ್ನೆಯನ್ನು ಕೇಳಬಹುದು. ಇದು ಒಂದು ಪ್ರಶ್ನಾರ್ಥಕ ವಾಕ್ಯ, ಹೌದಾ? ಇರಲಿಲ್ವಾ ಅನ್ನೋದು ಪ್ರಶ್ನಾರ್ಥಕ ವಾಕ್ಯವಾಗಿದೆ. ಈ ರೀತಿಯಲ್ಲಿ ನಾವು ಏನು ಮಾಡೋದು, ಇಂಗ್ಲೀಷ್ನಲ್ಲಿ ಮಾತನಾಡ್ತೀವಿ. ನೆಕ್ಸ್ಟ್, ವಾಸ್ ರಾಕೇಶ್ ನಾಟ್ ಡ್ರೈವರ್? ವಾಸ್ ರಾಕೇಶ್ ನಾಟ್ ಡ್ರೈವರ್? ರಾಕೇಶ್ ಚಾಲಕ ಇರಲಿಲ್ವಾ? ರಾಕೇಶ್ ಚಾಲಕ ಇರಲಿಲ್ವಾ? ವೆರಿ ನಾಟ್ ಮೈ ಫ್ರೆಂಡ್? ವೆರಿ ನಾಟ್ ಮೈ ಫ್ರೆಂಡ್? ನೀನು ನನ್ನ ಸ್ನೇಹಿತ ಇರಲಿಲ್ವಾ? ವೆರಿ ನಾಟ್ ಪೊಲಿಟಿಷಿಯನ್? ವೆರಿ ನಾಟ್ ಪೊಲಿಟಿಷಿಯನ್? ನೀನು ರಾಜಕಾರಣಿ ಇರಲಿಲ್ವಾ? ನೀನು ರಾಜಕಾರಣಿ ಇರಲಿಲ್ವಾ? ವೆರ್ ದೇ ನಾಟ್ ಆಫೀಸರ್? ವೆರ್ ದೇ ನಾಟ್ ಆಫೀಸರ್? ಅವರು ಆಫೀಸಲ್ಲಿ ಇರಲಿಲ್ವಾ? ಇಲ್ಲಿ ಏನಾಗಿದೆ, ಈ ಒಂದು ವೆರ್ ದೇ ನಾಟ್ ಆಫೀಸರ್ಸ್ ಅಂದರೆ ಅವರು ಆಫೀಸರ್ ಇರಲಿಲ್ವಾ ಆಗಬೇಕಾಗಿತ್ತು, ಆಫೀಸಲ್ಲಿ ಆಗಿದೆ ಇದು, ಹೌದಾ? ಇಲ್ಲಿ ನಾವು ಆಫೀಸರ್ ಬಗ್ಗೆ ನಾವು ಮಾತನಾಡ್ತಿದ್ದೀವಿ. ವೆರ್ ದೇ ನಾಟ್ ಆಫೀಸರ್ಸ್? ಅವರು ಆಫೀಸರ್ಸ್ ಅಂದರೆ ಅಧಿಕಾರಿಗಳು ಇರಲಿಲ್ವಾ? ಅವರು ಅಧಿಕಾರಿಗಳು ಇರಲಿಲ್ವಾ? ಇಲ್ಲಿ ನೋಡಿ, ಆಫೀಸರ್ಸ್ ಅಂದರೆ ಏನು, ಅಧಿಕಾರಿಗಳು. ಅಧಿಕಾರಿಗಳು ಆಫೀಸರ್ಸ್ ಅಂದರೆ ಅವರು ಅಧಿಕಾರಿಗಳು ಇರಲಿಲ್ವಾ? ಅವರು ಅಧಿಕಾರಿಗಳು ಇರಲಿಲ್ವಾ? ವೇರ್ ದೇ ನಾಟ್ ಆಫೀಸರ್ಸ್? ಅವರು ಅಧಿಕಾರಿಗಳು ಇರಲಿಲ್ವಾ? ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಮಾತನಾಡ್ತೀವಿ. ನೆಕ್ಸ್ಟ್, ವಾಸ್ ಐ ನಾಟ್ ದೇರ್ ಪಾರ್ಟಿ? ವಾಸ್ ಐ ನಾಟ್ ದೇರ್ ಪಾರ್ಟಿ? ವಾಸ್ ಐ ನಾಟ್ ದೇರ್ ಪಾರ್ಟಿ? ನಾನು ಅವರ ಪಾರ್ಟಿಯಲ್ಲಿ ಇರಲಿಲ್ವಾ? ನಾನು ಅವರ ಪಾರ್ಟಿಯಲ್ಲಿ ಇರಲಿಲ್ವಾ? ವಾಸ್ ಐ ನಾಟ್ ದೇರ್ ಪಾರ್ಟಿ? ದೇರ್ ಅಂದರೆ ಅವರ, ದೇರ್ ಅಂದರೆ ಅವರ. ವಾಸ್ ಐ ನಾಟ್ ದೇರ್ ಪಾರ್ಟಿ? ನಾನು ಅವರ ಪಾರ್ಟಿಯಲ್ಲಿ ಇರಲಿಲ್ವಾ? ವೇರ್ ದೇ ನಾಟ್ ಮೈ ಹೋಮ್? ವೇರ್ ದೇ ನಾಟ್ ಮೈ ಹೋಮ್ ಅಂದರೆ ಅವರು ನನ್ನ ಮನೆಯಲ್ಲಿ ಇರಲಿಲ್ವಾ? ಅವರು ನನ್ನ ಮನೆಯಲ್ಲಿ ಇರಲಿಲ್ವಾ? ವಾಸ್ ಹಿ ನಾಟ್ ಯುವರ್ ಫ್ರೆಂಡ್? ವಾಸ್ ಹಿ ನಾಟ್ ಯುವರ್ ಫ್ರೆಂಡ್? ಅವನು ನಿನ್ನ ಸ್ನೇಹಿತ ಇರಲಿಲ್ವಾ? ಅವನು ನಿನ್ನ ಸ್ನೇಹಿತ ಇರಲಿಲ್ವಾ? ವಾಸ್ ಹಿ ನಾಟ್ ಯುವರ್ ಟೀಚರ್? ವಾಸ್ ಹಿ ನಾಟ್ ಯುವರ್ ಟೀಚರ್? ಅವಳು ನಿನ್ನ ಶಿಕ್ಷಕಿ ಇರಲಿಲ್ವಾ? ಅವಳು ನಿನ್ನ ಶಿಕ್ಷಕಿ ಇರಲಿಲ್ವಾ? ಈ ರೀತಿಯಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ವಾಸ್ ವೇರ್ಗಳನ್ನು ಬಳಸಿಕೊಂಡು ನಾವು ಏನು ಮಾಡ್ತೀವಿ, ನೆಗೆಟಿವ್ ಕ್ವೆಶನ್ಸನ್ನು ಏನು ಮಾಡ್ತೀವಿ, ಮಾತನಾಡ್ತೀವಿ. ನೆಗೆಟಿವ್ ಕ್ವೆಶನ್ಸನ್ನು ಏನು ಮಾಡ್ತೀವಿ, ಮಾತನಾಡ್ತೀವಿ ವಾದ ವೇರ್ಗಳನ್ನು ಬಳಸಿಕೊಂಡು. ಇದೇ ರೀತಿಯಾಗಿ ನಾವು ಏನು ಮಾಡೋಣ, ಡೈಲಿ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ ನಾವು ಅಂದರೆ, ಫ್ಯೂಚರ್ ಟೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಬಿ ಫಾರ್ ಮೋರ್ ಬಗ್ಗೆ ಫ್ಯೂಚರ್ ಟೆನ್ಸ್, ಬಿ ಫಾರ್ ಮೋರ್ ಬೈ ಫ್ಯೂಚರ್ ಟೆನ್ಸನ್ನು ತಿಳಿದುಕೊಳ್ಳೋಣ. ಫ್ಯೂಚರ್ ಟೆನ್ಸನ್ನು ಏನು ಮಾಡೋಣ, ನಾವು ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ, ತಿಳಿದುಕೊಳ್ಳೋಣ. ಈಗ ಏನು ಮಾಡಿದ್ದೀವಿ ಅಂದರೆ, ಈ ಒಂದು ಫ್ಯೂಚರ್ ಟೆನ್ಸನ್ನು ನಾವು ಮುಂದಿನ ಕ್ಲಾಸಲ್ಲಿ ಫ್ಯೂಚರ್ ಟೆನ್ಸ್ ಇದರ ಬಗ್ಗೆ ನಾವು ಏನು ಮಾಡೋಣ, ಮುಂದಿನ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಕ್ಲಾಸ್ಗಳನ್ನು ಈಗಾಗಲೇ ಏನು ಮಾಡಿದ್ದೀವಿ, ಕಲ್ತಿದ್ದೀವಿ. ಎಲ್ಲ ರೀತಿಯ ಸೆಂಟೆನ್ಸ್ಗಳನ್ನು ನಾವು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ನಲ್ಲಿ ನೋಡಿದ್ದೇವೆ. ಈಗ ನೀವು ಏನು ಮಾಡಿ ಅಂದರೆ, ಡೈಲಿ ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ನಾವು ಹೇಳಿಕೊಟ್ಟಿರುವಂಥ ರೀತಿಯಲ್ಲಿ ನೀವೇನು ಮಾಡಿ, ಡೈಲಿ ಸೆಂಟೆನ್ಸನ್ನು 10 ರೀತಿಯ 10 ಸೆಂಟೆನ್ಸ್ಗಳನ್ನು ನೀವೇನು ಮಾಡಿ ಡೈಲಿ ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡಿ, ಹೌದಾ? ಹೀಗಿದ್ದಲ್ಲಿ ನೀವೇನು ಮಾಡಿ, ಇಂಗ್ಲೀಷಲ್ಲಿ ಒಂದು ಕಾನ್ಸೆಪ್ಟ್ ಬೆಳೆಯುತ್ತೆ. ಅದೇ ರೀತಿಯಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡಿ ಏನಾಗುತ್ತೆ, ನಿಮ್ಮ ತಲೆಯಲ್ಲಿ ಉಳಿದು ನೀವು ಇಂಗ್ಲೀಷಲ್ಲಿ ಏನು ಮಾಡ್ತೀರಾ, ಪರ್ಫೆಕ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಆದ ಕಾರಣ ಈ ಒಂದು ಕ್ಲಾಸ್ ನೋಡಿದ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಏನು ಮಾಡೋದು ಅಂತ ಹೇಳ್ತಾ ಇದ್ದೀನಿ, ಈ ಒಂದು ನನ್ನ ಕ್ಲಾಸ್ ನೋಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಏನಂದರೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆದ ಕಾರಣ ಈ ಒಂದು ಕ್ಲಾಸ್ ನೋಡಿದಾಗಿ ತುಂಬ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಸರಿಯಾದ ರೀತಿಯಲ್ಲಿ ಏನು ಮಾಡ್ತೀನಿ, ಡೈಲಿ ಇಂಗ್ಲೀಷನ್ನು ಹೇಳ್ಕೊಡ್ತೀನಿ. ಇಲ್ಲಿಯವರೆಗೆ ಕ್ಲಾಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.